ಸಂಜೆ ಟೀ ಜೊತೆ ಅಥವಾ ಸ್ನ್ಯಾಕ್ಸ್ ತಿನ್ನಬೇಕು ಅಂತ ಅಂದಾಗ ಗರಿಗರಿಯಾದ ಕ್ರಿಸ್ಪಿಯಾದ ವಡೆ ಯಾರಿಗಿಷ್ಟ ಆಗಲ್ಲ ಹೇಳ್ರಿ. ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಈ ರೀತಿ ಟ್ರೈ ಮಾಡಿರಿ. ನಾನಿಲ್ಲಿ 1/4 kg 250 ಗ್ರಾಮ್ ಆಗೋಷ್ಟು ಕಾಳನ್ನ ಒಂದು 6 ಗಂಟೆ ನೆನೆಸಿಟ್ಕೊಂಡಿದ್ದೀನಿ. ಇದು ನೆನ್ನ ನಂತರ ನೀರು ಸಪ್ರೇಟ್ ನೀಟಾಗಿ ನೀರೆಲ್ಲ ತೆಗೆದು ಕಾಳನ್ನ ಮಾತ್ರ ಇಟ್ಕೊಂಡಿದ್ದೀನಿ. ಈಗ ಇದನ್ನ ಹೇಗೆ ಮಾಡ್ಕೊಳ್ಳೋದಂತ ನೋಡ್ಕೊಳ್ಳೋಣ. ನಾನಿಲ್ಲಿ ಒಂದು ಮಿಕ್ಸಿ ಜಾರ್ಗೆ ಮೊದಲು ಮಸಾಲೆಗೆ ಏನೇನು ಬೇಕೋ ಆ ಪದಾರ್ಥಗಳನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು 2 ಇಂಚು ಆಗೋಷ್ಟು ಶುಂಠಿ, ಕಾಯಿ ತುರಿ ಸೇರಿಸ್ಕೊಂಡ್ರೆ ತುಂಬ ಸಾಫ್ಟ್ ಆಗಿ ಬರುತ್ತೆ, ಒಳಗಡೆ ತುಂಬ ಟೇಸ್ಟಿ ಆಗುತ್ತೆ. ಹಾಗೆ ಖಾರಕ್ಕೆ ತಕ್ಕಷ್ಟು 8 ಹಸಿಮೆಣಸಿನ್ಕಾಯಿ ಮತ್ತೆ ಸ್ವಲ್ಪ 1-2 ಗಡ್ಡೆ ಆಗೋಷ್ಟು ಬೆಳ್ಳುಳ್ಳಿನ ಸೇರಿಸ್ಕೊಂಡು ತರಿತರಿಯಾಗಿ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ನೀಟಾಗಿ ಜಾಸ್ತಿ ಪೇಸ್ಟ್ ಏನು ಮಾಡ್ಕೊಳ್ತಾ ಇಲ್ಲ, ತರಿತರ ಇಲ್ಲಿ ನೋಡ್ತಾ ಇದ್ರಲ್ಲ ಇಷ್ಟು ಮಾತ್ರ ಆದರೆ ಸಾಕಾಗುತ್ತೆ. ಈಗ ಇದನ್ನ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಈ ರೀತಿ ಮೊದಲೇ ಮಾಡಿ ಇಟ್ಕೊಂಡ್ಬಿಟ್ರೆ ಕಾಳು ಜೊತೆ ಹಾಕಿದಾಗ ಅಥವಾ ಮೆಣಸಿನ್ಕಾಯಿ ನೀಟಾಗಿ ಗ್ರೈಂಡ್ ಆಗಿಲ್ಲ, ಶುಂಠಿ ಗ್ರೈಂಡ್ ಆಗಿಲ್ಲ ಅನ್ನೋ ಯೋಚನೆ ಇರಲ್ಲ. ಈ ರೀತಿ ಫಸ್ಟೇ ಮಾಡ್ಕೊಂಡು ಇಟ್ಕೊಳ್ತಾ ಇದ್ದೀನಿ. ನಂತರ ನೆಂದಿರೋ ಅಂತ ಕಾಳನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಅದೇ ಮಿಕ್ಸಿ ಜಾರ್ಗೆ ನೆಂದಿರೋ ಅಂತ ಕಾಳನ್ನ ಸೇರಿಸ್ಕೊಂಡು ಮತ್ತೆ ಇದನ್ನ ನೀಟಾಗಿ ಗ್ರೈಂಡ್ ಮಾಡ್ಕೊಂಡ್ ಬರ್ತಾ ಇದ್ದೀನಿ. ಎಲ್ಲೂ ನಾವು ನೀರನ್ನ ಆ್ಯಡ್ ಮಾಡ್ಕೊಳ್ತಾ ಇಲ್ಲ. ಬೇಕು ಅನ್ಸಿದ್ರೆ ತುಂಬಾ ತರಿಯಾಗಿ ಆಗ್ತಾ ಇದೆ, ಗ್ರೈಂಡ್ ಆಗ್ತಾ ಇಲ್ಲ ಅಂದ್ರೆ 1 ಟೇಬಲ್ ಸ್ಪೂನ್ ಅಷ್ಟು ಸೇರಿಸ್ಕೊಂಡ್ರೆ ಸರಿ ಹೋಗುತ್ತೆ. ನಾನೀಗ ಇದನ್ನ ಅದೇ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಉಳಿದಿರೋ ಅಂತ ಕಾಳು ಏನಿದೆ, ನಾನು 1/4 kg ನೆನೆಸಿಟ್ಟಿದ್ದೀನಲ್ವಾ, ಅಷ್ಟನ್ನು ಇದೇ ರೀತಿ ನಾನು ಗ್ರೈಂಡ್ ಮಾಡಿ ಬೌಲ್ಗೆ ಸೇರಿಸ್ಕೊಳ್ತಾ ಇದ್ದೀನಿ. ಮತ್ತೆ ನಂತರ 1-2 ಟೇಬಲ್ ಸ್ಪೂನ್ ಆಗೋಷ್ಟು ಕಾಳನ್ನ ಡೈರೆಕ್ಟ್ ಆಗಿ ಅಂದ್ರೆ ನೆಂದಿರೋ ಕಾಳನ್ನೇ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ಕೊತ್ತಂಬರಿ 1 ಹಿಡಿ ಆಗೋಷ್ಟು, ಹಾಗೆ ಕರಿಬೇವು, ನಂತರ ಪುದೀನ ಮತ್ತೆ ಫ್ಲೇವರ್ ಇನ್ನೂ ಚೆನ್ನಾಗಿರ್ಲಿ ಅಂತ ಸಬ್ಸಿಗೆ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದ್ರೆ ಸೇರಿಸ್ಕೋಬಹುದು ಅಥವಾ ಆಪ್ಷನಲ್. ಇದಕ್ಕೆ ನುಗ್ಗೆ ಸೊಪ್ಪು ಅದನ್ನು ಸೇರಿಸ್ಕೋಬಹುದು, ಒಡೆ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿ ಇರಲಿ ಅಂತ. ಮತ್ತೆ ನಾವು ಈರುಳ್ಳಿ ಒಂದನ್ನು ಚಿಕ್ಕದಾಗಿ ಹಚ್ಚಿಟ್ಕೊಂಡಿದ್ದೀನಿ, ಅದನ್ನ ಸೇರಿಸ್ಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರಿಸ್ಕೊಳ್ಳೋಣ. ಈಗ ಎಲ್ಲಾನು ಸೇರಿಸ್ಕೊಂಡಿದ ನಂತರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಈಗ ತುಂಬಾ ನಾವು ನೀರು ಆ್ಯಡ್ ಮಾಡ್ಕೊಬಿಟ್ಟಿದ್ರೆ ತುಂಬಾ ತೆಳ್ಳಕ್ಕಾಗ್ಬಿಟ್ಟಿದೆ ಅಂತ ನಮ್ಗೆ ಅನ್ಸಿದ್ರೆ 1 ಟೇಬಲ್ ಸ್ಪೂನ್ ಅಥವಾ 2 ಟೇಬಲ್ ಸ್ಪೂನ್ ಆಗೋಷ್ಟು ಅಕ್ಕಿ ಪೌಡರ್ನದು ಸೇರಿಸ್ಕೋಬಹುದು. ನಾನು ಇಲ್ಲಿ ಅಕ್ಕಿ ಪೌಡರ್ನ ಸೇರಿಸ್ಕೊಳ್ತಾ ಇಲ್ಲ. ನೀಟಾಗಿ ನನಗೆ ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಆ ರೀತಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದನ್ನ ನೀಟಾಗಿ ಮಿಕ್ಸ್ ಮಾಡಿದ ನಂತರ ಒಂದೊಂದು ಉಂಡೆ ಮಾಡಿ ಇಟ್ಕೊಳ್ಳೋಣ. ಇಲ್ಲಿ ನೋಡ್ತಾ ಇದ್ರಲ್ಲ, ಈ ರೀತಿ ಚಿಕ್ಕದಾಗಿ ಉಂಡೆ ಮಾಡಿ ಸೈಡಲ್ಲಿ ಇಟ್ಕೊಂಡ್ಬಿಟ್ಟಿದ್ರೆ ಮತ್ತೆ ನಾವು ಎಣ್ಣೆ ಕಾದ ನಂತರ ನೀಟಾಗಿ ತಟ್ಬಿಟ್ಟು ಹಾಕಬಹುದು. ನಾನು ಇಲ್ಲಿ ಕೈ ಮೇಲೆನೆ ಈ ರೀತಿ ತಟ್ಕೊಳ್ತಾ ಇದ್ದೀನಿ. ಅಥವಾ ಈ ರೀತಿ ಆಗಲ್ಲ ಅನ್ನೋರು ಬಾಳೆ ಎಲೆ ಅಥವಾ ಕವರ್ ಮೇಲೆ ನೀಟಾಗಿ ತಟ್ಕೋಬಹುದು. ನೀಟಾಗಿ ಇದು ಮಾಡ್ಕೊಂಡು ಇದನ್ನ ಎಣ್ಣೆಲಿ ಬಿಟ್ಟು ಡೀಪ್ ಫ್ರೈ ಮಾಡ್ಕೊಂಡ್ರೆ ವಡೆ ರೆಡಿ ಆಗುತ್ತೆ. ಈ ರೀತಿ ಮಾಡಿಟ್ಕೊಂಡು ಎಣ್ಣೆ ಪಕ್ಕದಲ್ಲಿ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ನಿಧಾನಕ್ಕೆ ಹಾಕ್ಬೇಕಾಗುತ್ತೆ. ನಾವು ಬೇಗ ಹಾಕಿ ಅಥವಾ ನಾವು ಹಾಕಿದ ತಕ್ಷಣನೇ ಮಗ್ಚ್ ಹಾಕಿದ್ರೆ ಎಲ್ಲ ಅದು ಮಿಕ್ಸ್ ಆಗ್ಬಿಡುತ್ತೆ. ನಿಧಾನಕ್ಕೆ ಹಾಕಿ 5 ನಿಮಿಷ ಬಿಟ್ಟು ಆಮೇಲೆ ಅದನ್ನ ಮಗ್ಚ್ ಹಾಕ್ಬೇಕಾಗುತ್ತೆ. ಇಲ್ಲಿ ನಾನು ಹಾಕಿರೋದಕ್ಕೆ 4 ವಡೆ ಸೇರಿಸ್ಕೊಳ್ತಾ ಇದ್ದೀನಿ. ವಡೆ ಅಂದ್ರೆ ಎಲ್ರಿಗೂ ಇಷ್ಟನೇ ಇದ್ದೇ ಇರುತ್ತೆ. ಮನೆಯಲ್ಲೇ ಈ ರೀತಿ ಈಸಿಯಾಗಿ ಮನೆಯಲ್ಲೇ ಇರೋ ಇಂಗ್ರೀಡಿಯೆಂಟ್ಸ್ ಉಪಯೋಗಿಸ್ಕೊಂಡು ಮಾಡ್ಕೊಂಡ್ರೆ ಅಂತೂ ಟೇಸ್ಟಿಯಾಗಿರುತ್ತೆ. ಕಡಿಮೆ ಪ್ರಮಾಣದಲ್ಲಿ ತಿನ್ನೋದ್ರಿಂದ ಆರೋಗ್ಯಕ್ಕೂ ತುಂಬಾನೇ ಒಳ್ಳೇದಾಗಿರುತ್ತೆ. ಈ ರೀತಿ ಸ್ವಲ್ಪ ಕಾದ ನಂತರ ಮತ್ತೆ ಕಲರ್ ಸ್ವಲ್ಪ ಚೇಂಜ್ ಆಗ್ತಾ ಇದೆ ಅಂತ ನಂತರ ಮತ್ತೆ ಇನ್ನೊಂದು ಕಡೆ ಮಗ್ಚಾಕಿ 2 ಕಡೆನೂ ಇದೇ ರೀತಿ ಬೇಯಿಸ್ಕೋಬೇಕಾಗುತ್ತೆ. ಈ ರೀತಿ ಬೇಯಿಸ್ಕೊಂಡಿದ ನಂತರ ನಾವು ಇದನ್ನ ತೆಕ್ಕೊಂಡ್ರೆ ಸರಿ ಹೋಗುತ್ತೆ. ಸಂಜೆ ಟೀ ಜೊತೆ ಅಂತೂ ಸೂಪರ್ ಕಾಂಬಿನೇಷನ್ ಆಗಿರುತ್ತೆ. ಮತ್ತೆ ಸೈಡ್ ಡಿಶ್ಗೆ ಹಬ್ಬಗಳಲ್ಲಿ ನಾವು ನಾರ್ಮಲ್ ಮಾಡ್ಕೊಳ್ತೀವಿ. ತುಂಬಾನೇ ಈಸಿಯಾಗಿ ಪಟಾಪಟ ಅಂತಾನು ಮಾಡ್ಕೋಬಹುದು. ಈಗ ನೋಡ್ತಾ ಇದ್ರಲ್ಲ, ಇಲ್ಲಿ ರೆಡಿ ಆಗಿದೆ. 2 ಕಡೆನೂ ಫುಲ್ ರೆಡ್ ಆಗಿದೆ. ಈ ರೀತಿ ಆದ ನಂತರನೇ ಇದನ್ನ ತೆಗೆದುಕೋಬೇಕಾಗುತ್ತೆ. ಮೊದಲೇ ಮಿಕ್ಸ್ ಮಾಡ್ಕೊಂಡ್ರೆ ಅದು ಮಿಕ್ಸಪ್ ಆಗ್ಬಿಡುತ್ತೆ. ಈ ರೀತಿ ಆಗಿದೆ. ಈಗ ತೆಗೆದುಕೊಳ್ಳೋಣ. ತುಂಬಾ ಈಸಿಯಾಗಿ ಪಟಾಪಟ ಅಂತ ರೆಡಿ ಆಗುತ್ತೆ.